ಎಲ್ಲದಕ್ಕಿಂತ ವೆರಿ ಇಂಪಾರ್ಟೆಂಟ್ ಅಂತಂದರೆ ಪ್ರಿಯಾಂಕ್ ಖರ್ಗೆ ಅವರ ಈ ಸ್ಟೇಟ್ಮೆಂಟು, ಈ ಅಪ್ರಾಪ್ತ ವಯಸ್ಕರಿಗೆ ಈ ಬಾರ್ನಲ್ಲಿ, ಪಬ್ನಲ್ಲಿ, ಕ್ಲಬ್ನಲ್ಲಿ ಈ ಪ್ರವೇಶ ಇದೆಯಲ್ಲ ಅದನ್ನು ಬಂದ್ ಮಾಡ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಬಹಳಷ್ಟು ಜನ ತಂದೆ ತಾಯಿಗಳಿಗೆ ಖುಷಿಯಾಗಿರುತ್ತೆ ನಿಜಕ್ಕೂ. ಯಾಕಂದರೆ ನಮ್ಮ ಯುವಕರು ಅವರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಗೊತ್ತಿರುವಂಥ ಸಂಗತಿ. ಹೀಗಾಗಿ ಏನು ಅಂತಂದರೆ ನಿಮ್ಮ ಈ ID ಕಾರ್ಡನ್ನು ತೋರಿಸೇನೆ ನೀವು ಒಳಗಡೆ ಬರಬೇಕು. ಇದು ಒಳ್ಳೆ ಸಂಗತಿ ನೋಡಿ, ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದಾರೆ ನಗರ ಪೊಲೀಸ್ ಅಧಿಕಾರಿಗಳಿಗೆ. ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂಥ ಸ್ಪಷ್ಟ ಸೂಚನೆ ಇದು. ಯಾವುದೇ ಕಾರಣಕ್ಕೂ ID ನೋಡ್ದೇ ಒಳಗಡೆ ಬಿಡಬೇಡಿ, ಬಿಟ್ಟರೆ ನೀವೇ ಜವಾಬ್ದಾರರು. ನಿಗಾ ವಹಿಸಿ, ತಪ್ಪು ಮಾಡಿದಂಥವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ. ಪ್ರಿಯಾಂಕ್ ಖರ್ಗೆ ಅವರೇ ಈ ಕೆಲಸವನ್ನು ಮೊದಲು ಮಾಡಿ. ಯಾಕಂದರೆ ನಮ್ಮ ಯುವಕರು ಅವ್ರು ಆಡ್ತಿರುವಂಥ ಆಟಗಳು, ಆಟಾಟೋಪಗಳಿದಾವಲ್ಲ, ದೇವರೇ ಕಾಪಾಡಬೇಕು. ಒಂಥರ ಒಂದು ಕಡೆಗೆ ತುಂಬ ಈ ಜವಾಬ್ದಾರಿ ಇರುವಂಥ ಯುವ ಸಮುದಾಯವನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಿರುವಂಥ ಯುವ ಸಮುದಾಯವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ವಿಪರೀತ ಪ್ರಮಾಣದಲ್ಲಿ ಈ ಮದ್ಯಪಾನ ಜಾಸ್ತಿ ಆಗಿದೆ. ಈ ಮಾದಕ ದ್ರವ್ಯಗಳು ಎಲ್ಲಿ ನೋಡೋದ್ರಲ್ಲಿ ಸಿಗ್ತಾ ಇದೆ. ಹೀಗೆ ಆಗಿಬಿಟ್ರೆ ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ಎರಡನೇ ಪಂಜಾಬ್ ಆಗಿಬಿಡುತ್ತೆ ನೋಡಿ. ಉಡ್ತಾ ಪಂಜಾಬ್ ನಾವೇನು ಹೇಳ್ತಾ ಇದ್ವಲ್ಲ, ಸಿನಿಮಾ ನೋಡೋದ್ವಲ್ಲ, ಹಾಗಾಗುತ್ತೆ ಬೆಂಗಳೂರು. ಕಾಲೇಜುಗಳ ಸುತ್ತಮುತ್ತ ಯುವಕರೆಲ್ಲ ನಿಂತ್ಕೊಂಡು ಅವ್ರು ಮಾಡ್ತಿರುವಂಥ ಆಟಗಳು ನೋಡಬೇಕು ದಯವಿಟ್ಟು. ಮಿತಿಮೀರಿ ಹೋಗಿದೆ. ಎಲ್ಲೆಲ್ಲೋ ಸಿಗದಿರುವಂಥ ಡ್ರಗ್ಗಳು, ಭಯೋತ್ಪಾದಕರು ಬಳಸುವಂಥ ಡ್ರಗ್ಗಳು ಕೂಡ ಸಿಗ್ತಾ ಇವೆ. MDMA ಲೆಕ್ಕಕ್ಕಿಲ್ಲ ಬಿಡಿ, ಗಾಂಜಾ ಲೆಕ್ಕಕ್ಕಿಲ್ಲ ಬಿಡಿ, ಅಷ್ಟರ ಮಟ್ಟಿಗಾಗಿದೆ. ಅಷ್ಟೇ ಅಲ್ಲ, ಫ್ಯಾಕ್ಟ್ರಿಗಳಿವೆ. ಅದನ್ನು ನಾವು ನಮ್ಮವ್ರ ಕಣ್ಣು ಹಿಡಿದಿಲ್ಲ, ಮಹಾರಾಷ್ಟ್ರದ ಪೊಲೀಸರು ಬಂದು ಹೇಳಿದ್ದಾರೆ, ನೋಡ್ರಪ್ಪ ಇಂಥ ಕಡೆ ಫ್ಯಾಕ್ಟ್ರಿ ಇದೆ, ಮೈಸೂರಲ್ಲಿ ಫ್ಯಾಕ್ಟ್ರಿ ಇದೆ ಅಂತ. ಇದೊಂದು ಶೇಮ್, ನಾಚಿಕೆಗೇಡಿನ ಸಂಗತಿ ಇದು. ನಮ್ಮ ಪೊಲೀಸರಿಗೆ ಸರಿಯಾದ ರೀತಿ ಅಧಿಕಾರ ಕೊಟ್ಬಿಟ್ರೆ ಬೆಂಡೆತ್ತು ಬಿಡ್ತಾರೆ. ಸಮಸ್ಯೆ ಏನಪ್ಪ ಅಂತಂದರೆ ಟ್ರಾನ್ಸ್ಫರಿಗೆ ಅವ್ರು ದುಡ್ಡು ಸುರಿಬೇಕು. ಒಂದು ಸರಿ ಬಂದಿರುವಂಥವರಿಗೆ 3-4 ತಿಂಗಳು ಆಗ್ತಿದ್ದಂಗೆ ಭಯ ಶುರುವಾಗುತ್ತೆ. 1 ವರ್ಷದೊಳಗಡೆ ಎತ್ತು ಬಿಡ್ತಾರೆ, ನಾನಿನ್ನೆಲ್ಲಿ ಬೇರೆ ಕಡೆ ನೋಡ್ಕೋಬೇಕು ಅಂತ. ದುಡ್ಡು ಸುರಿದು ಬಂದಿರುವಂಥ ಅಧಿಕಾರಿ ಎಲ್ಲರನ್ನೂ ಈ ಬೀಗ ಹಾಕ್ತಾ ಕೂತ್ಕೊಂಡ್ಬಿಟ್ರೆ ಅವನು ನಡಿಬೇಕಲ್ಲ ಅಂಗಡಿ. ಅದಕ್ಕೋಸ್ಕರ ಏನಾದರೂ ಕೂಡ ಪೊಲೀಸರು ಕಣ್ಣು ಮುಚ್ಕೊಂಡು ಕೂತ್ಕೋತಾರೆ. ಇದು ಸಂಗತಿ ನೋಡಿ. ದಯವಿಟ್ಟು ಪ್ರಿಯಾಂಕ್ ಖರ್ಗೆ ಅವರೇ, ನೀವೇನಾದರೂ ಈ ಯುವಕರನ್ನ ಒಂದಷ್ಟು ಹದ್ದುಬಸ್ತಲ್ಲಿಡುವಂಥ ಪ್ರಯತ್ನಗಳು ಮಾಡಿಬಿಟ್ರೆ, ಯಾರ್ಯಾರು ಡ್ರಗ್ಸ್ ಮಾರಾಟ ಮಾಡ್ತಾರೆ, ಯಾರ್ಯಾರು ಇಂಥ ಸಣ್ಣ ಯುವಕರಿಗೆಲ್ಲ ಕುಡಿಯೋಕ್ಕೆ ಕೊಡ್ತಾರೆ, ಅವ್ರು ಹೆಡೆಮುರಿ ಕಟ್ಟಿದ್ರೆ ನಿಜಕ್ಕೂ ದೊಡ್ಡವರ ಆಶೀರ್ವಾದ ನಿಮಗೆ ದಕ್ಕುವಂಥದ್ದು ಖಚಿತ. ಇದನ್ನು ಮಾಡಲಿ ಫಸ್ಟು. ನಿಜಕ್ಕೂ ಇವ್ರು ನೆಂದು ಮರೆಯಲ್ಲ ಈ ರೀತಿ ಆಗಿಬಿಟ್ರೆ.